ಆಗಿದೆ ಸರ್, ಪಾಸಿಟಿವ್ ಆಗಿದೆ. ನಾವು 1.5 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ನಾನು 21 ವಾರ ಹೇಳಿದರು. ನಾನು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ತಂದೆ ತಾಯಿ ಆರೋಗ್ಯಕ್ಕೋಸ್ಕರ ಕಾಯಿ ಕಟ್ಟೋಕ್ಕೆ ಕೇಳಿದ್ದೆ. 21 ವಾರ ಹೇಳಿದರು ಗುರುಗಳು. ನಾನು ಎಲ್ಲ ಮಾಡಿದೆ. ಇವಾಗ ನನ್ನ ಕೈಲಾಗಿ ಸೇವೆ ನಾವು ಮಾಡ್ತಾಯಿದ್ದೀವಿ. ಮತ್ತು ನನ್ನ ಮಗಂದು ಸ್ವಲ್ಪ ಕಿವಿ ಪ್ರಾಬ್ಲಮ್ ಆಗಿತ್ತು, ಇನ್ಸ್ಪೆಕ್ಷನ್ ಆಗಿ ಕಿವಿ ಕೇಳಿಸ್ತಿರ್ಲಿಲ್ಲ ಚಿಕ್ಕವನಿಗೆ. ಮತ್ತು ಅವನಿಗೆ ಇಲ್ಲಿ ಬಂದು ಎಲ್ಲ ಮಾಡಿದ್ಮೇಲೆ ಇವಾಗ ಅಂದರೆ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಮೂಗು ಮತ್ತು ಇದು 2 ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಇಲ್ಲಿ ಬಂದು ಮಾಡಿದ್ಮೇಲೆ ಅದಂಗೆ ಇದಾಗೋಯ್ತು, ರಾಯರ ಪವಾಡದಿಂದ ಹಂಗೆ ಇದಾಗೋಯ್ತು. ಸರ್ಜರಿ ಏನು ಮಾಡಿಸಿಲ್ಲ. ಇವಾಗ ಚೆನ್ನಾಗಿ ನನ್ನ ಮಗನ ಕಿವಿನೂ ಚೆನ್ನಾಗಿ ಕೇಳಿಸ್ತಿದೆ, ಚೆನ್ನಾಗಿದ್ದಾನೆ, ಮಕ್ಕಳು ಆರೋಗ್ಯನೂ ಚೆನ್ನಾಗಿದೆ. ಮತ್ತು ನನ್ನ ಮಗಳು ಇಬ್ಬರೂ ಚೆನ್ನಾಗಿ, ಇಬ್ಬರೂ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದೆ. ಎಲ್ಲ ಇಬ್ಬರೂ 80% ತೊಗೊಂಡಿದ್ದಾರೆ. ಇಬ್ಬರೂ ಪರವಾಗಿಲ್ಲ, ಮನೇಲೆಲ್ಲ ನೆಮ್ಮದಿ ಇದೆ, ಅಪ್ಪ ಅಮ್ಮಂಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಏನೋ ಗುರುಗಳ ದಯೆಯಿಂದ ಚೆನ್ನಾಗಿದ್ದೀವಿ, ಎಲ್ಲ ಇದಾಗ್ತಿದೆ ಸರ್ ಅಷ್ಟೇ. ನಾವು ಇದರಿಂದನೇ ಸರ್, ಯೂಟ್ಯೂಬು ಮತ್ತು TV9 ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಾಗಿದ್ದು ನಮಗೆ. ಹಿಂಗೆ ಬಂದು ನೋಡ್ಕೊಂಡು ಬಂದಿದ್ದು. ಇವಾಗ ನಾವು ನಮ್ಮಿಂದ ನಮ್ಗೆ ಒಳ್ಳೇದಾಗಿದೆ. ನಾವು 4-6 ಜನಕ್ಕೆ ಹೇಳ್ತಾ ಇದ್ದೀವಿ, ಅವರು ಬಂದು ಹೇಳಿ ಅವರು ಪಾಸಿಟಿವ್ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಇದಾಗ್ತಿದೆ ಸರ್, ಒಳ್ಳೇದಾಗ್ತಿದೆ. ನಾವೇನು ಅನ್ಕೋತೀವೋ ಹಂಗಾಗ್ತಿದೆ. ಈಗ ನಮಗೆ ನಾನು ಕಣ್ಬಿಟ್ರು ರಾಯರೇ, ಮಲ್ಕೊಂಡ್ರು ರಾಯರೇ, ಬಾಯಿ ಬಿಟ್ಟರೆ ರಾಯರೇ ಅಷ್ಟೇ. ಇವ್ರು ಇಲ್ಲಿಗೆ ಬಂದರೆ ಫುಲ್ಲು ಪಾಸಿಟಿವ್ ವೈಬ್ಸ್ ಇದೆ. ನಾವು ಇಲ್ಲಿಗೆ ಬಂದರೆ ಹೋಗ್ಬೇಕು ಅಂತ ನಮಗೆ ಮನಸ್ಸೇ ಬರೋಲ್ಲ. ಯಾರು ಏನೇ ಅಂದ್ಕೊಳ್ಳಿ, ಏನೇ ಆಗಲಿ, ನಾವು ಇಲ್ಲಿ ಬಂದು ಸೇವೆ ಮಾಡಿ ಇದು ಮಾಡೇ ಹೋಗ್ತೀವಿ. ಬರೋರಿಗೆ ಮೇಯ್ನ್ ಏನು ಹೇಳ್ತೀವಿ, ನಂಬಿಕೆ ಇಟ್ಕೊಂಡು ಬನ್ನಿ. ಬರೋರಿಗೆ ನಾವು ಹೇಳೋದು ನಂಬಿಕೆ ಮೇಯ್ನು. ಬೇರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇದು ಮಾಡಬಾರ್ದು. ನಮ್ಮ ಭಕ್ತಿ, ನಮ್ಮ ನಂಬಿಕೆಯಿಂದ ಬಂದು ಮಾಡಿದ್ರೆ ದೇವರು ಒಲಿತಾರೆ. ಅದು ಕಟ್ಟಿಟ ಬುತ್ತಿ. ಯಾಕಂದರೆ ಸಾಕ್ಷಿ ನನ್ನ ಮಗನಿಗೆ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅದು ಇಲ್ಲಿ ಬಂದು ನಾನು ಸೇವೆ ಮಾಡಿದ್ಮೇಲೆ ಅದು ತಾನೇ ಹೊಲ್ಟೋಯ್ತು. ಅದು ಹೆಂಗನ್ನೋದು, ಅದು ರಾಯರು ಪವಾಡನೇ ಇರಬೇಕು, ಪವಾಡ ಇರಬೇಕು ರಾಯರದೇನೇನೆ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಇದು ಮಾಡೋರಿಗೆ ಆದರೆ ಒಳ್ಳೇದು ಮಾಡಿ, ಆಮೇಲೆ ಅಂದರೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಜನಗಳಿಗೆ ನಾನು ಅದೇ ಹೇಳೋದು, ನಮ್ಮ ಕೈಯಿಂದ ಆದರೆ ಒಳ್ಳೇದು ಮಾಡೋಣ. ಆಗಿಲ್ವಾ, ದೇವರೇ ನೀನು ಮಡಗ್ದಂಗಿರಪ್ಪ ಅಂತ ನಾವು ಇದು ಬಿಡೋಣ, ಅಷ್ಟು ಹೇಳ್ತೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ಸರಿ ಸರ್, ಆಯಿತು. ನನ್ನ ಹೆಸರು ಚೈತ್ರ ಅಂತ, ಇಲ್ಲೇ ಸೀಗಳಿ ಗೇಟಿಂದ ಬರ್ತೀವಿ.